ಆಗಿನ ಮಾರುಕಟ್ಟೆಗೂ ಈಗಿನ ಮಾರುಕಟ್ಟೆಗೂ ಏನು ವ್ಯತ್ಯಾಸ ಇದೆ, ಹೇಗೆ? ಸರ್ ಮಾರ್ಕೆಟೇ ಇಲ್ಲ ಇವಾಗ. ಹಾಂ, ಮಾರ್ಕೆಟ್ ನಾವು ಸೃಷ್ಟಿ ಮಾಡ್ಕೋಬೇಕು. ಓಕೆ. ನಾನು ಏನು ಸಿನಿಮಾ ಮಾಡ್ತೀನಿ, ನಾನು ಯಾವ ಲೈನಲ್ಲಿ ಮಾಡ್ತಾಯಿದ್ದೀನಿ, ಯಾವ ಜೂನರಲ್ಲಿ ಮಾಡ್ತಾಯಿದ್ದೀನಿ, ಯಾರಿಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀನಿ. ಈಗ ಸಿನಿಮಾ ಯಾರಿಗೋಸ್ಕರ ಮಾಡಬೇಕು? ಫ್ಯಾನ್ಸಿಗೆ, ಯೂತ್ಗೆ ಮಾಡಬೇಕು. ಈಗ ಆ ಯೂತ್ಗೆ ಈಗ ಆಲ್ರೆಡಿ ಬಂದು ನೋಡಿರೋದಲ್ದಿರ ಅವ್ರಿಗೆ ಹೊಸದಾಗೇನೋ ಬೇಕು, ಆ ಹೊಸದಾಗಿ ಕೊಟ್ಟರೆ ತಗೊಳ್ಳೋದು. ಈಗ ಈಗಲೇ ಮಾಫಿಂಗಲ್ಲಿ ಅವ್ನಿಗೆ ಯಾವ ಇಷ್ಟ ಬೇಕೋ ಈ ಬಾಡಿ ಇಟ್ಕೊಂಡ್ಬಿಟ್ಟು ಅವ್ರ ತಲೆ ತಗೊಂಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟು ಇವ್ನು ಎಂಜಾಯ್ ಮಾಡ್ತಾನೆ, ಇಲ್ಲೇ ಮೊಬೈಲಲ್ಲೇ ಎಂಜಾಯ್ ಮಾಡ್ತಾನೆ ಅವನು. ಬಟ್ ಈ ಸ್ಯಾಟಲೈಟ್ ಏನಾದರೂ ಯಾವತ್ತಾದ್ರೂ ಒಂದು ದಿವಸ ಡಮಾರ್ ಅಂತ ಕೆಳಗಡೆ ಬಿದ್ದೋಗುತ್ತಲ್ಲ, ಅವಾಗ ಮತ್ತೆ ಎಲ್ಲದಕ್ಕೊಂದು ಕೊನೆ ಅಂತ್ಯ ಇರುತ್ತಲ್ಲ, ಅಂತ್ಯ ಇರುತ್ತೆ. ಆ ಗ್ರಾವಿಟಿ ಪವರ್ ಕಮ್ಮಿ ಆಗಿ ಮೇಲೆ ಎಲ್ಲ ಇರ್ತಾವಲ್ಲ ಇದು ಸ್ಯಾಟಲೈಟ್ಗಳು, ಅವೆಲ್ಲ ಒಂದು ಕೆಳಗಡೆ ಸ್ಟೇಜ್ ಮೇಲೆ ಬಿದ್ದಾಗ ನನ್ನ ಅಕೌಂಟಲ್ಲಿ ಪೇಪರ್ಗೆ ಮತ್ತೆ ಆ ಟಿವಿಗೆ ಇಲ್ಲ, ಮತ್ತೆ ಥಿಯೇಟರ್ಗೆ ಹೊಲಿಬರ್ತದೆ ಅಂತ ಕೇಳಿ. ನಮ್ಮ ದುಡ್ಡಿತ್ತಲ್ಲ, ಈಗ ಮುಂಚೆ ದುಡ್ಡು ಕಾಣಿಸ್ತಾ ಇತ್ತು, ಮನಿಗೆ ಬೆಲೆ ಇರ್ತಾ ಇತ್ತು. ಹೌದು, ಈಗ ಬೆಲೆ ಇಲ್ಲ. ಸಾಯಂಕಾಲವರೆಗೂ ಇಲ್ಲಿ ಅಲ್ಲಿ ಬರ್ತಾರೆ ಪಾಪ, ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕಾಸು ಕೊಟ್ಟರೆ ಖುಷಿ. ಫೋನ್ಪೇ ಮಾಡಿದ್ರೆ ಅವ್ನ ಮಕ್ಕ ಹಂಗೇ ಮಾಡ್ಕೊಂಡು ನೋಡ್ತಿಲ್ಲ ಸರ್, ಎಲ್ಲ ಅಲ್ಲೇ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಮೊಬೈಲ್ ಕಾಸು ಕೊಡ್ಬೇಕು ಅವ್ನಿಗೆ, ಸರ್ ನಮ್ಗೆ ದುಡ್ಡು ಕೊಡಿ ಸರ್, ನಮ್ಗೆ ಮೊಬೈಲು ಫೋನ್ಪೇ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ. ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ದುಡ್ಡು. ಅವ್ನು ಫೋನ್ಪೇ ಅವ್ನಿಗೆ ಮಾಡಿದ್ರೆ, ಅವ್ನು ನಿನ್ನ ಮಗನ ಮಾಡ್ತೀನಿ ಅಂದರೆ ಅವ್ನ ಮಗ ಇನ್ಯಾರಿಗ ಮಾಡಿರ್ತಾನೆ. ಅವನು ಅಳೋದೊಂದು ಬಾಕಿ, ಸರ್ ನಾನು ಕಾಸು ಕೊಟ್ಟರೆ ಸರ್ ನೀವು ಫೋನ್ಪೇ ಮಾಡ್ತೀನಿ, ನಾನು ಬರಲ್ಲ ನಿಮ್ಮ ಕೆಲಸಕ್ಕೆ. ಕಾಸು ಕೊಟ್ಟರೆ, ನೋಟ್ ಕೊಟ್ಟರೆ, ನೋಟ್ ಇದ್ದರೆ ಅದಕ್ಕೆ ಬೆಲೆ ಇತ್ತು. ಈಗೆಲ್ಲ ಟಿಂಗ್ ಟಿಂಗ್